ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಇವತ್ತು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಆಗಲೇ ಮಂಡಿಸ್ತಾ ಇದ್ದಾರೆ. ನಾನು ಇಷ್ಟೊತ್ತು ವ್ಯೂ ಮಾಡ್ತಾ ಇದ್ದೆ ಏನಾಗ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲ ನಮ್ಮ ಸಂಸತ್ ಇಲ್ಲಿರೋಂಥ MPs ಮತ್ತು ಜೋಶಿ ಸಾಹೇಬರು ಮತ್ತು ಸೋಮಣ್ಣವರ ಆದಿಯಾಗಿ ಜಗದೀಶ್ ಶೆಟ್ಟರು ಮತ್ತು ಬೊಮ್ಮಾಯಿ ಅವರು ಎಲ್ಲ ಮಾತಾಡಿದ್ದೀವಿ. ಅವರು ಎಲ್ಲ ಅವ್ರ ಕೈಲಿ ಏನು ಶಕ್ತಿ ಮೇಲೆ ಅವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ರಾಜ್ಯದ ಹಿತಕ್ಕೆ. ಅದನ್ನು ನಾನು ತಿಳಿಸಲೇಬೇಕಾಗಿದೆ. Comment on all those things. We don't want to fight each other. There is a law of the land. Let us respect each other. Let us respect the sentiment of all of them. It is a country at one. at home receptionಗೆ ಒಂಥರ ಇಟ್ಸ್ ವೆರಿ humbling experience. I really feel very honored that the government of India and the president has invited me to attend this at home reception. I look forward to it. Needless to say, my family, my children were super excited, probably more excited than me. I really thank the president and the staff for this really kind invitation. ಒಂದು ಕಡೆ ಇಲ್ಲಿರುವಂಥ ಎಲ್ಲ ಶಾಸಕರು ಡೆಲ್ಲಿಗೆ 5 ಸ್ಟಾರ್ ಹೋಟ್ಲಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಇಡೀ ಬಳ್ಳಾರಿ ಹಿಂದೆಂದೂ ಕಾಣದಂಥ ಬರಗಾಲ, ಅಂದರೆ ಆಲ್ಮೋಸ್ಟ್ ಆಲ್ 80% ಯಾರು ಬಿತ್ತನೆ ಮಾಡಿಲ್ಲ, ಎಲ್ಲ ಖಾಲಿ ಹೊಲಗಳೆಲ್ಲ
ಖಾಲಿ ಬಿದ್ದಿದೆ, ಉಳುಮೆ ಮಾಡಿದ್ದಾರೆ, ಬಿತ್ತನೆ ಬೀಜ ತಗೊಂಡೋಗಿದ್ದಾರೆ. ಮಳೆ ಬಂದರೆ ಬಿತ್ತನೆ ಮಾಡಬೇಕು ಅಂತ ತಗೊಂಡೋಗಿರೋ ಬೀಜನೂ ಕೂಡ ರೈತರ ಮನೆಯಲ್ಲೇ ಹಾಗೇ ಇದೆ. ಯಾರ್ಯಾರು ಬಿತ್ತನೆ ಮಾಡಿದ್ರು ಸುಮಾರು 18% ಏನೋ ಬಿತ್ತನೆ ಆಗಿದೆ. ಇದು 18% ಮಾತ್ರ ಬಿತ್ತನೆ ಆಗಿದೆ. ಜಿಲ್ಲೆಯಲ್ಲಿ ಏನು ಬಿತ್ತನೆ ಆಗಿದೆ ಅದನ್ನು ಕೂಡ ಯಾವುದು ಕೈಗೆ ಬರ್ತಾ ಇಲ್ಲ. ತೊಗರಿ ಇರ್ಬೋದು, ಗಡ್ಡೆ, ಬೇರೆ ಬೇರೆ ಎಲೆಗಳು, ಮೆಕ್ಕೆಜೋಳ, ಜೋಳ, ಹತ್ತಿದು ನೋಡ್ಕೊಂಬಂದಿದೆ. ಅಂದರೆ ಅವೆಲ್ಲ 2 ಅಡಿ 3 ಅಡಿ ಹೈಟ್ ಬರಬೇಕಾಗಿತ್ತು, ಬೆಳೆ ಸಿಗಬೇಕಾಯಿತು. ಆದರೆ ಯಾವುದನ್ನು ಕೂಡ ನೆಲದಿಂದ ಮೇಲಕ್ಕೆ ಬಂದಿಲ್ಲ. ಅರ್ಧ ಅಡಿ 1 ಅಡಿ ಅಷ್ಟೇ ಬಂದಿರೋದು. ಇನ್ನು ಮಳೆ ಬಂದ್ರೂ ಕೂಡ ಏನು ಉಪಯೋಗ ಆಗಲ್ಲ. And also an adaptation to the kind of concerns that India has in this regard. There are a number of issues which we will raise with them. So we are examining that. We've got the views of a number of the platforms, messaging platforms. We are examining. They have written to us. Meta has written to government expressing regret over the incident and that it had happened. They've also given us the reasons, their understanding of the reason why it happened, and they've also indicated that as of 28th of July, they have established new protocols relating to accounts of prominent persons to avoid such a situation from happening. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.